ಇಲ್ಲ ತುಂಬ ಸಂತೋಷ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಫಸ್ಟು ನಮ್ಗೆ ಗೊತ್ತಿರಲಿಲ್ಲ ಅಮ್ಮ ಪ್ರೊಡ್ಯೂಸರು ಅಂತ ಗೊತ್ತಿರಲಿಲ್ಲ. ಗಟ್ಟಿಗೆ ಇಟ್ಕೊಳ್ಳಿ ಅಭಿನಂದನ್, ಒಂದಿನ ರಿವೀಲ್ ಮಾಡ್ತೀನಿ, ನಿಮ್ಗೊಂದಿದೆ, ಒಂದು ಶಾಕ್ ಇದೆ, ಹೇಳ್ತೀನಿ ಅಂತಿದ್ರು. ಸರಿ, ಬಟ್ ಗೊತ್ತಿರಲಿಲ್ಲ ಯಾರು ಅಂತ. ಒಂದಿನ ಸಡನ್ನಾಗಿ ಅಮ್ಮನ ಮೀಟ್ ಮಾಡಿದ್ವಿ. ದಟ್ ವಾಸ್ ಸ್ಪೆಷಲ್ ವಾವ್ ಮೂಮೆಂಟು. ಬೀಯಿಂಗ್ ಎಸ್ ಸರ್ ಫ್ಯಾನು, ಅವ್ರ ಸಿನಿಮಾಗಳನ್ನ ಚಿಕ್ಕ ವಯಸ್ಸಿನ ನೋಡ್ಕೊಂಬೋದಂಥ ಹುಡುಗ ನಾನು. ನನಗದೊಂದು ತುಂಬ ಸ್ಪೆಷಲ್ ಮೂಮೆಂಟು. ಅದು ಒಂದಷ್ಟು ಬುನಿಯಾದಿಯಾಗಿತ್ತು. ಅದ್ರ ಬಿಫೋರ್ ಒಂದು ಟ್ರೈ ಮಾಡಿದ್ದೆ, ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿ 24 ಅವರ್ಸಲ್ಲಿ ಒಂದು ಸಾಂಗ್ ಕಂಪ್ಲೀಟ್ ಮಾಡಬೇಕಿತ್ತು. 28 ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಒಂದು 12-13 ಜನ ಸಿಂಗರ್ಸ್ ಯೂಸ್ ಮಾಡ್ಕೊಂಡು ಅದೊಂದು ವೆರಿ ಸ್ಪೆಷಲ್ ಮೂಮೆಂಟು. ಅದೊಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ವಿ. ಕೊತ್ತಲವಾಡಿ ಸಿನಿಮಾ ಇದೆ, ಆಗಸ್ಟ್ ಹೊಂದಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸದ್ಯಕ್ಕೆ ಏನಿರುತ್ತೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರ್ತಕ್ಕಂಥ ಅಭಿನಂದನ್ ಕಶ್ಯಪ್ ಅವರು ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸರ್ ಸೂಪರ್ ಆಗಿದ್ದೀನಿ. ಕೊತ್ತಲವಾಡಿ PA ಒಂದು ಪ್ರೊಡಕ್ಷನ್ಸಿಂದ ಬರ್ತಿರ್ತಕ್ಕಂಥ ಫಸ್ಟ್ ಸಿನಿಮಾ ಇದು. ಅಂದರೆ ಪುಷ್ಪ ಮೇಡಮ್ ಮತ್ತು ಅರುಣ್ ಕುಮಾರ್ ಸರ್ ಪ್ರೊಡಕ್ಷನ್ ಮಾಡಿರುವಂಥ ಫಸ್ಟ್ ಸಿನಿಮಾ. ಆ ಸಿನಿಮಾದಲ್ಲಿ ನೀವು ಕೂಡ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರುವಂಥದ್ದು. ಸೊ ಇಷ್ಟು ಖುಷಿ ಕೊಡುತ್ತೆ. ಹೇಗಿರುತ್ತೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದರಲ್ಲಿ ಅಂತ? ಇಲ್ಲ, ತುಂಬ ಸಂತೋಷ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಫಸ್ಟು ನಮ್ಗೆ ಗೊತ್ತಿರಲಿಲ್ಲ ಅಮ್ಮ ಪ್ರೊಡ್ಯೂಸರು ಅಂತ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಫಸ್ಟು ಸ್ಕೋರ್ ಮಾಡಬೇಕಾದ್ರೆ ನನ್ನ ಡೈರೆಕ್ಟರ್ ಸರ್ ಜೊತೆ ಪ್ರತಿ ಸರಿ ಕೇಳ್ತಿದ್ದೆ, ಸರ್ ಏನು ಇಷ್ಟು ತುಂಬ ಚೆನ್ನಾಗಿ ಬಂದಿದೆ, ವಿಜುವಲ್ಸ್ ಇಷ್ಟು ಅದ್ಭುತವಾಗಿದೆ, ಕ್ವಾಲಿಟಿ, ವಿಜುವಲ್ ಕ್ವಾಲಿಟಿ ಇಷ್ಟು ತುಂಬ ಚೆನ್ನಾಗಿದೆ. ಬಿಕಾಸ್ ಕಾರ್ತಿಕ್, DOP ಕಾರ್ತಿಕ್ ನನ್ನ ಫ್ರೆಂಡು. ನಾನು ಅವರು ಮುಂಚೆ ಒನ್ಸ್ ಆನ್ ಎ ಟೈಮ್ ಜಮಾಲೆ ಕುಡ್ದ ನಾನು ಸೌಂಡ್ ಡಿಸೈನರ್ ಆಗಿದ್ದೆ. ಆವಾಗ ಕೆಲಸ ಮಾಡಿದಾಗ ಅವಾಗಿಂದ ಪರಿಚಯ ಇದ್ದರು. ಅವ್ರು ನನಗೆ ರೆಫರ್ ಮಾಡಿದಂಥ ಸಿನಿಮಾ. ಅವರು ತುಂಬ ಅದ್ಭುತವಾದ ಕೊಲಾಬ್ರೇಷನ್ಸ್ ಎಲ್ಲ ಮಾಡ್ಕೊಂಬಂದ್ವಿ ಸಿನಿಮಾದಲ್ಲಿ ಮಾಡ್ತಾ. ಜೊತೆಗೆ ಡೈರೆಕ್ಟರ್ ಸರ್ ವಾಸ್ ವೆರಿ ಪರ್ಟಿಕ್ಯುಲರ್, ನನಗೆ ಹಿಂಗೆ ಮಾಡಿ ಈ ಥರ ಹಿಂಗೆ ಬೇಕು ಅಂತ ತುಂಬ ಚೆನ್ನಾಗಿದ್ರು. ಎವ್ರಿ ಡೇ ಕೂತ್ಕೋತಿದ್ವಿ. ಎವ್ರಿ ಸೀನಲ್ಲೂ ಡೈರೆಕ್ಟರ್ ಸರ್ ಕೂತ್ಕೊಳ್ಳೋರ ಜೊತೆ ಕೆಲಸ ಮಾಡ್ಬೇಕಾರೆ ಅವರ ಒಂದು ಡೆಡಿಕೇಶನ್, ಡಿಟರ್ಮಿನೇಷನ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅವರು ಮೈನ್ಲಿ ಸರ್ಗೆ ತುಂಬ ಚೆನ್ನಾಗಿತ್ತು ಇನ್ಸ್ಟ್ರೂಮೆಂಟ್ಸ್ ನಾಲೆಡ್ಜ್. ಆ್ಯಕ್ಚುಲಿ ಅಭಿನಂದನ್ ಇದೇನೋ ಬೇರೆ ಬೇಕು, ಇಲ್ಲ ಕೆಲವೊಂದು ಸರಿ ಇದೇನೋ ಬೇರೆ ಚೇಂಜ್ ಬೇಕು ಅಂದಾಗ ಅಷ್ಟೇ ಕೂತ್ಕೊಂಡು ಡೆಡಿಕೇಟಾಗಿ ನಾನು ಕೂಡ ಮಾಡಿದ್ದೀನಿ ಸರ್ ಜೊತೆ. ಜೊತೆಗೆ ಅಮ್ಮ ಪ್ರೊಡ್ಯೂಸ್ ಮಾಡ್ತಿದ್ರು ಸಿನಿಮಾ ಅಂತ ನಮ್ಗೆ ಒಂದು ಟೈಮಲ್ಲಿ ಗೊತ್ತಾಯಿತು. ಸರ್ರು ಇದೇ ಭಾರ ಗಟ್ಟಿಗೆ ಇಟ್ಕೊಳ್ಳಿ ಅಭಿನಂದನ್, ಒಂದಿನ ರಿವೀಲ್ ಮಾಡ್ತೀನಿ, ನಿಮ್ಗೊಂದಿದೆ, ಒಂದು ಶಾಕ್ ಇದೆ, ಹೇಳ್ತೀನಿ ಅಂತಿದ್ರು. ಸರಿ, ಬಟ್ ಗೊತ್ತಿರಲಿಲ್ಲ ಯಾರು ಅಂತ. ಒಂದಿನ ಸಡನ್ನಾಗಿ ಅಮ್ಮನ ಮೀಟ್ ಮಾಡಿದ್ವಿ. ದಟ್ ವಾಸ್ ಸ್ಪೆಷಲ್ ವಾವ್ ಮೂಮೆಂಟು. ಬೀಯಿಂಗ್ ಎಸ್ ಸರ್ ಫ್ಯಾನು, ಅವ್ರ ಸಿನಿಮಾಗಳನ್ನ ಚಿಕ್ಕ ವಯಸ್ಸಿನ ನೋಡ್ಕೊಂಬೋದಂಥ ಹುಡುಗ ನಾನು. ನನಗದೊಂದು ತುಂಬ ಸ್ಪೆಷಲ್ ಮೂಮೆಂಟು. ಜೊತೆಗೆ ಈ ಸಿನಿಮಾಗೆ ನಾನು ಕೆಲಸ ಮಾಡಿದೆ. ಜೊತೆಗೆ ಪೃಥ್ವಿ ಸರ್ಗೊಂದು ಅದ್ಭುತವಾಗಿ ಒಂದು ಸಾಂಗ್ ಮಾಡೋಕ್ಕೆ ನನಗೊಂದು ಅವಕಾಶ ಕೊಟ್ಟರು. ಈ ಸಿನಿಮಾ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಅದು ಅಮ್ಮ ಪ್ರೊಡ್ಯೂಸ್ ಮಾಡ್ತಾರೆ ಸಿನಿಮಾ ಬ್ಯಾನರ್ ಅಂದಾಗ ನನಗೆ ಇದು ಸ್ಪೆಷಲ್ ಮೂಮೆಂಟ್, ವಾವ್ ಮೂಮೆಂಟ್. ಸೊ ಅಂದರೆ ನಿಮ್ಗೆ ಮೊದಲು ಗೊತ್ತಿರಲಿಲ್ಲ ಅಮ್ಮ ಪ್ರೊಡಕ್ಷನ್ ಮಾಡ್ತಾರೆ ಅಂತೇಳಿ? ಡೆಫಿನೆಟ್ಲಿ ಗೊತ್ತಿರಲಿಲ್ಲ. ಸುಮಾರು ಜನಕ್ಕೆ, ಸಾಕಷ್ಟು ಜನಕ್ಕೆ ಗೊತ್ತಾಗಿದೆ. ಅಂದರೆ ಒಂದು ಈವೆಂಟ್ ಎಲ್ಲ ಅಂತೇಳಿ ಇದಾಯಿತು. ಬಿಫೋರ್ ಗೊತ್ತಿತ್ತು, ಈವೆಂಟ್ಗಿಂತ ಮುಂಚೆ ಗೊತ್ತಿತ್ತು ನಿಮಗೆ ಅಂತ? ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಫೈನಲ್ ಆಯಿತು. ಫೈನಲ್ ಆಗಿ ಮುಗಿಸಿ ಇನ್ನೇನೆಲ್ಲ ಫೈನಲ್ 1 ವರ್ಷ ತೆಗೆದ್ವಿ. ಆಗ್ತಿದ್ದಂಗೆ ಇನ್ನೇನು ಸ್ವಲ್ಪ ದಿವಸನೇ ಇತ್ತು, ಟೀಸರ್ ಆಲ್ಮೋಸ್ಟ್ ಫಿನಿಶ್ ಮಾಡಿದ್ವಿ. ಆ ಟೈಮಲ್ಲಿ ಸರ್ ರಿವೀಲ್ ಮಾಡಿದ್ದು ನನಗೆ, ಅಮ್ಮನ ನೋಡಿದ್ದು ನಾನು ಅವಾಗಲೇ. ಸೊ ಹೇಗೆ ಅನಿಸುತ್ತೆ ಅಂದರೆ, ನೀವು ಹೇಳಿದ್ರೆ ಚಿಕ್ಕ ವಯಸ್ಸಿಂದ ಕೂಡ ನಾನು ಎಸ್ ಅವ್ರ ಅಭಿಮಾನಿ, ಅವ್ರ ಸಿನಿಮಾಗಳೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಅಂತ ಅಂದಾಗ, ಸೊ ಅವರ ಅಪ್ಪ ಅಮ್ಮ ಈ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ, ಅದರಲ್ಲಿ ಕೂಡ ನಾನು ಕೂಡ ಒಬ್ಬ ಪಾಲ್ದಾರ ನೀವು ಅಂತ ಅಂದ್ಕೊಂಡಾಗ, ಸೊ ಆ ಒಂದು ಖುಷಿ ಹೇಗಿತ್ತು ಆ ಕ್ಷಣಕ್ಕೆ ಅಂತ? ಇಲ್ಲ ಸರ್, ಇಟ್ ವಾಸ್ ಡ್ರೀಮ್ ಕಮ್ ಮೂಮೆಂಟು. ಯಾಕಂದರೆ ಸರ್ ಸಿನಿಮಾಗಳನ್ನ, ಬಿಕಾಸ್ ಸರ್ ಯಾವುದೇ ಸಿನಿಮಾ ನೋಡಿ, ಸರ್ ಸಿನಿಮಾಗಳು ಅಂದಾಗ ಅದೊಂದು ಕ್ವಾಲಿಟಿ ಇರೋದು. ಸರ್ ಸಿನಿಮಾ ಅಂದಾಗ ಅವ್ರದ್ದೊಂದು ಡೆಡಿಕೇಶನ್, ಡಿಟರ್ಮಿನೇಷನ್ ಇರುವಂಥ ಸಿನಿಮಾಗಳು. ಎಲ್ಲ ಸಿನಿಮಾಗಳು ಅಷ್ಟೇ ದೊಡ್ಡ ಮಟ್ಟಕ್ಕೆ ಹೋಗಿರೋವಂಥದ್ದು. ಯಾರಿಗೆ ತಾನೇ ಗೊತ್ತಿಲ್ಲ ಅವ್ರ ಸಿನಿಮಾಗಳು? ಮಿಸ್ಟರ್ ಮಿಸಸ್ ರಾಮಾಚಾರ್ಯ ಇರ್ಬೋದು, ಸಂತೋಷ್ ಹೆಡ್ ಫಾರ್ವರ್ಡ್ ಇರ್ಬೋದು, ಯಾರಿಗೆ ತಾನೇ ಗೊತ್ತಿಲ್ಲ ಅಷ್ಟು ಅಂತ ದೊಡ್ಡ ಸಿನಿಮಾಗಳು. ಜೊತೆಗೆ ಅಮ್ಮ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾ ಅಂತ ನನಗೂ ಆ ಶಾಕ್ ಗೊತ್ತಾದಾಗ ಡೆಫಿನೆಟ್ಲಿ ಒಂದು ಸ್ವಲ್ಪ ದಿವಸ ಒಂದಷ್ಟು ಇತ್ತು ದೊಡ್ಡ ಭಾರ. ಇಲ್ಲ ಕಣಪ್ಪ, ಇದನ್ನ ಜವಾಬ್ದಾರಿಗೆ ತೊಗೊಂಡು ಮಾಡಿ ಅಂತಾಗ ಅದೊಂದು ತುಂಬ ದೊಡ್ಡ ಜವಾಬ್ದಾರಿ. ನಿಜವಾಗ್ಲೂ ಅಮ್ಮನೇ ಅದೇ ಹೇಳಿದ್ದು, ಇದೊಂದು ಜವಾಬ್ದಾರಿ ಅಂತಲೇ ತಿಳ್ಕೊಳ್ಳಿ, ಸಿನಿಮಾನ ಆರಾಮಾಗಿ ಮಾಡಿ. ಅದಕ್ಕೆ ನಿಮಗೆ ಕೊನೆಯಲ್ಲಿ ಹೇಳಿದ್ದು, ಫಸ್ಟ್ ರಿವೀಲ್ ಮಾಡಿರಲಿಲ್ಲ, ನೀವು ಕೆಲಸ ಮಾಡಲಿ ಆಮೇಲೆ ಗೊತ್ತಾಗಲಿ ಅಂತಲೇ ಹೇಳಿದ್ದು ಅಂತ ನಮ್ಮ ಅಂದರು. ಅದೊಂದು ಸ್ಪೆಷಲ್ ಮೂಮೆಂಟು ಸರ್. ಓಕೆ, ಅಂದರೆ ಒಂದು ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರಿ. ಸೊ ಇಲ್ಲಿ ಯಾವ ರೀತಿ ಆ ಜವಾಬ್ದಾರಿನ ತೂಗಿಸ್ಕೊಂಡು ಹೋಗಿದ್ದೀರಿ ಅಂತ? ಇಲ್ಲ ಸರ್, ಫಸ್ಟು ಗೊತ್ತಿರಲಿಲ್ಲ. ಸೊ ಈಗ
ಯಾವುದೇ ಒಂದು ಹೊಸ ಸಿನಿಮಾ ನನಗೆ ಬಂದಾಗ ಯೂಶಲಿ ಫಸ್ಟು ಅದಕ್ಕೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ಎನಿ ಸಿನಿಮಾ ಫಸ್ಟು ಶುರು ಮಾಡ್ಬೇಕಾದ್ರು ಕೊನೆ ತನಕಲೂ ಎಕ್ಸೈಟ್ಮೆಂಟ್ ಇಟ್ಕೊಂಡು ಆ ಹ್ಯಾಪಿನೆಸ್ ಅದಕ್ಕೇನೋ ಒಂದು ಬೇಕು, ಇನ್ನೇನೋ ಬೇಕು ಅಂದಾಗ ಡೈರೆಕ್ಟರ್ಗಳ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಯಾವುದೇ ಡೈರೆಕ್ಟರ್ ಬಂದಾಗ ನಾವು ಇನ್ವಾಲ್ವ್ಮೆಂಟ್ ಆಗಲಿ ನಾವು ಮಾಡಿದಾಗ ಅವ್ರು ನಮ್ಮ ಜೊತೆ ಕರ್ಕೊಂಡಾಗ ಆಫೀಸಿಗೆ ಬನ್ನಿ ಸರ್ ಕೂತ್ಕೊಳ್ಳಿ ಕಂಪೋಸ್ ಮಾಡ್ಬೇಕಾದ್ರೆ ಏನಾವಾಗಲೂ ಮಾಡೇ ಮಾಡ್ತೀವಿ. ಬಟ್ ಈ ಸಿನಿಮಾ ಒಂದು ಜವಾಬ್ದಾರಿ ಅಂತ ಅನ್ನೋದು ಮುಂಚಿಂದನೇ ಇತ್ತು. ವಿಜುವಲ್ ನೋಡಿದಾಗಲೂ ಇನ್ನೂ ಇತ್ತು. ಸಿನಿಮಾ ಮಾಡ್ಬೇಕಾದ್ರೆ ಡೈರೆಕ್ಟರ್ ಸರ್ ಜೊತೆ ಇನ್ವಾಲ್ವ್ ಆದಾಗ ಕೆಲಸ ಮಾಡಿದಾಗ ಅದು ಇನ್ನೂ ಇತ್ತು. ಎಲ್ಲೋ ಒಂದು ಕಡೆ ಸರ್ ಹೇಳ್ತಿದ್ರಲ್ಲ ಸೊ ಒಂದು ಕಡೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಏನೋ ಇತ್ತು, ಯಾರಪ್ಪ ಏನೋ ಅಂತಲೂ ಗೊತ್ತಿರಲಿಲ್ಲ. ಅಮ್ಮ ನೋಡಿದ್ಮೇಲೆ ಅದು ಇನ್ನೂ ತುಂಬ ದೊಡ್ಡ ಜವಾಬ್ದಾರಿನೇ ಇತ್ತು. ಆ ಜವಾಬ್ದಾರಿ ತುಂಬ ದೊಡ್ಡ ಜವಾಬ್ದಾರಿ ಕೊಟ್ಟರು. ಜೊತೆಗೆ ನಾವು ಕೇಳಿದಂಥ ಮ್ಯಾಸಿವ್ ಲೈವ್ ಇನ್ಸ್ಟ್ರೂಮೆಂಟ್ಸ್, ಲೈವ್ ಪರ್ಕಷನ್ಸ್, ದೊಡ್ಡ ನಮಗೆ ಇಡೀ ಇಂಡಿಯಾದಲ್ಲೇ ಪಾಪ್ಯುಲರ್ ಆಗಿರೋಂಥ ದೊಡ್ಡ ಇಂಟರ್ನ್ಯಾಷನಲ್ ಪ್ಲೇ ಮಾಡಿ ಬಂದಿರೋಂಥ ಲೈವ್ ಇನ್ಸ್ಟ್ರೂಮೆಂಟ್ ಆರ್ಟಿಸ್ಟ್ ಇರ್ಬೋದು, ಅವ್ರನ್ನೆಲ್ಲ ಕೊಲಾಬ್ರೇಷನ್ ಮಾಡ್ಕೊಂಡ್ಬಂದ್ವಿ. ಸೊ ಯಾವುದಕ್ಕೂ ಕೂಡ ಕ್ವಾಲಿಟಿ ಕಾಂಪ್ರಮೈಸ್ ಆಗದೆ ಅಮ್ಮ ಎಲ್ಲದೂ ನಾವು ಕೇಳಿದ ಎಲ್ಲದನ್ನು ಕೊಟ್ಟು ಎಲ್ಲ ಸೌಕರ್ಯನೂ ಮಾಡಿ ನಮ್ಮ ಜವಾಬ್ದಾರಿಗೊಂದು ದೊಡ್ಡ ಜವಾಬ್ದಾರಿನೇ ಆಯಿತು ಅಂತ ಹೇಳ್ಬೋದು ಮುಗಿಸೋ ತನಕ. ಸೊ ಇಲ್ಲಿವರೆಗೆ ನೀವು ಅಂದರೆ ಎಷ್ಟು ಸಿನಿಮಾಗಳಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀರಿ ಅಂತ ನೀವು? ಇದ್ರ ಬಿಫೋರು ಬೇಗೂರು ಕಾಲೋನಿ ರಾಜೀವ್ ಸರ್ದು ಫ್ಲೈಯಿಂಗ್ ಕಿಂಗ್ ಮಂಜು ಡೈರೆಕ್ಷನ್ ಮಾಡಿದಂಥ ಸಿನಿಮಾ. ಅದ್ರ ಬಿಫೋರು ನಾನು ಬೆಂಗಳೂರಿಗೆ ಆ್ಯಕ್ಚುಲಿ ಮೇಯ್ನಾಗಿ ಬರೋಕ್ಕೆ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಸರ್ ಅವರು ಇಲ್ಲ ಗುರು ನೀನು ಬಂದ್ಬಿಡ್ಬೇಕು ಬೆಂಗಳೂರಿಗೆ, ಮೈಸೂರಲ್ಲಿದ್ರೆ ಆಗಲ್ಲ ಅಂದ್ಬಿಟ್ಟು ಅವರು ಒಂದು ನನ್ನ ಹತ್ರ ನಿನ್ಕೇನೋ ಕೆಲಸ ಮಾಡ್ಸೋಕ್ಕೆ ಅಂತ ಕರೆದು ಅಲ್ಲಿಂದ ನನಗೆ ಅವ್ರದ್ದೇ ಪ್ರೊಡಕ್ಷನಲ್ಲಿ ಸುನೀಲ್ ಸರ್ ಡೈರೆಕ್ಟ್ ಮಾಡ್ತೀನಿ ಅಂತ ಅವತಾರ್ ಪುರುಷ 2 ಸಿನಿಮಾದಲ್ಲಿ ನನಗೆ ಆಪರ್ಚುನಿಟಿ ಸಿಕ್ತು. ನಾನು ಮತ್ತು MC ಬಿಜ್ಜು ಅವ್ರ ಕಾಂಬಿನೇಷನಲ್ಲಿ ಒಂದು ಸಾಂಗ್ ಮಾಡಿದ್ವಿ. ಜೊತೆ ಅವತಾರ್ ಪುರುಷ ಮೈನ್ ಟೀಸರ್ ಟ್ರೈಲರ್ ಸ್ಕೋರ್ ಮಾಡಿದ್ದೆ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೆ ನಾನು. ಅದ್ರ ಬಿಫೋರ್ ಪ್ರವೀಣ ಅಂತ ಒಂದು ಸಣ್ಣ ಸಿನಿಮಾ. ಸೊ ಇದೆಲ್ಲದಕ್ಕೂ ಒಂದು ದೊಡ್ಡ ಬುನಾದಿ ಏನಂದರೆ ಆಸ್ಟ್ರೇಲಿಯನ್ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ ಮುಂಚೆ. ಆಸ್ಟ್ರೇಲಿಯನ್ಸ್ ಆ್ಯಕ್ಟ್ ಮಾಡಿ ವರ್ಕ್ ಮಾಡಿರೋಂಥ ಶಾರ್ಟ್ ಫಿಲಮ್ಮು. ಬೇಸಿಕಲಿ ಆ ಶಾರ್ಟ್ ಫಿಲಮ್ ನನ್ನ ಸ್ನೇಹಿತರಾದ ಕಾರ್ತಿಕ್ ಅಂತ ಸುಬ್ರಹ್ಮಣ್ಯ ಅವ್ರು ಡೈರೆಕ್ಟ್ ಮಾಡಿದ್ದು. ಅದು ಒಂದಷ್ಟು 25 ಇಂಟರ್ನ್ಯಾಷನಲ್ ಶಾರ್ಟ್ ಫಿಲಮ್ಸ್ಗಳು ಹೋಗಿ ರಷ್ಯನ್ ಇಂಟರ್ನ್ಯಾಷನಲ್ ಫಿಲಮಲ್ಲೇನೋ ಒಂದು ಅವಾರ್ಡ್ ಬಂತದಕ್ಕೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಒಂದು 3-4 ಅವಾರ್ಡ್ ಅಂತೂ ಬಂದಿತ್ತು ಆ ಸಿನಿಮಾಗೆ. ಅದು ಒಂದಷ್ಟು ಬುನಿಯಾದಿ ಆಗಿತ್ತು. ಅದ್ರ ಬಿಫೋರ್ ಒಂದು ಟ್ರೈ ಮಾಡಿದ್ದೆ ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿ 24 ಅವರ್ಸಲ್ಲಿ ಒಂದು ಸಾಂಗ್ ಕಂಪ್ಲೀಟ್ ಮಾಡಬೇಕಿತ್ತು. 28 ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಒಂದು 12-13 ಜನ ಸಿಂಗರ್ಸ್ ಯೂಸ್ ಮಾಡ್ಕೊಂಡು ಅದೊಂದು ವೆರಿ ಸ್ಪೆಷಲ್ ಮೂಮೆಂಟು. ಅದೊಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ವಿ. ಸೊ ಇದ್ರ ಜೊತೆಗೆ VR ಸೌಂಡ್ ಡಿಸೈನ್ ಫಸ್ಟು ಶುರು ಮಾಡಿದ್ವಿ. ದಟ್ ವಾಸ್ ದ ಫಸ್ಟ್ ಡೆಬ್ಯೂ. ಧನಂಜಯ್ ಸರ್ ಸಿನಿಮಾಗೆ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ ಅದರಲ್ಲಿ VR ಸೌಂಡ್ ಡಿಸೈನರ್ ಆಗಿ ಬಂದ್ವಿ. ದಟ್ ವಾಸ್ ಮೈ ಡೆಬ್ಯೂ. ಫಾರ್ ದ ಫಸ್ಟ್ ಟೈಮ್ ಕನ್ನಡಕ್ಕೆ VR ಸೌಂಡ್ ಡಿಸೈನ್ ತೊಗೊಂಬಂದ್ವಿ. ಅಲ್ಲಿಂದ ಲವ್ಲಿ ಸಿನಿಮಾ ಆಯಿತು. ಪೃಥ್ವಿ ಸರ್ದೇ ಮತ್ಸ್ಯಗಂಧ ಮಾಡಿದ್ದೀನಿ ಅದರಲ್ಲೂ ಕೂಡ. ಮತ್ಸ್ಯಗಂಧಲ್ಲೂ ಆಯಿತು. ಈಗ ರೀಸೆಂಟಾಗಿ ಬಂದು ವಿದ್ಯಾಪತಿ ಸಿನಿಮಾ. ಸೊ ಈ ಥರ ಸಾಲು ಸಿನಿಮಾ. ಅಂದರೆ ನೀವು ಕೂಡ ನಮ್ಮ ಇಂಡಸ್ಟ್ರಿಗೆ ಹೊಸಬ್ರಲ್ಲ ಸರ್, ತುಂಬ ಹಳಬ್ರಿ ನೀವು. ಹಂಗೇನಿಲ್ಲ, ನನ್ನ ಕೆಲಸ ರೆಕಗ್ನೈಸ್ ಹಾಕಿದ್ದು ಒಂದು ಹೊಸಬ್ರೆ ಅಂತಾನೆ ಹೇಳ್ಬೋದು. ಎಸ್ ಸರ್, ಫೈನಲಿ ಕೊನೆಯದಾಗಿ ಸಿನಿಮಾ ಇದೆ ಆಗಸ್ಟ್ 1ಕ್ಕೆ ಬಿಡುಗಡೆ ಆಗ್ತಿದೆ ಸೊ ರಾಜ್ಯಾದ್ಯಂತ. ಸೊ ನೀವು ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಿ ಸಿನಿಮಾನ ಥಿಯೇಟ್ರಲ್ಲಿ ನೋಡ್ಲಿಕ್ಕಾಗಲಿ ಸೊ ಎಲ್ಲ ರೀತಿ? ಇಲ್ಲ, ಸಿನಿಮಾ ಎವ್ರಿ ಸಿನಿಮಾ ನಾವು ಹಾರ್ಟ್ ಆ್ಯಂಡ್ ಸೋಲ್ ಆಗಿ ಕೆಲಸ ಮಾಡ್ತೀವಿ. ಈ ಸಿನಿಮಾಗೆ ಅಷ್ಟೇ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಕೆಲಸ ಮಾಡಿರೋಂಥ ಸಿನಿಮಾ. ನಾನು ತುಂಬ ವೆರಿ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ನಾನು ಒಂದೊಂದು ಸೀನು ಎಂಜಾಯ್ ಮಾಡಿರೋಂಥ ಬ್ಯಾಕ್ಗ್ರೌಂಡ್ ಸ್ಕೋರ್, ಜೊತೆಗೆ ತುಂಬ ಖುಷಿಯಾಗಿ ಕೆಲಸ ಮಾಡಿರೋಂಥ ಸಾಂಗ್, ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಪೃಥ್ವಿ ಸರ್ಗೆ. ನಮ್ಗೆ ಲೆಕ್ಕ ಇಲ್ಲ. ಆ್ಯಕ್ಚುಲಿ ನಮ್ಮ ಮಾಸ್ಟರಿಂಗ್ ಇಂಜಿನಿಯರ್ ಸಂಜಯ್ ಶಂಕರ್ ಅವರು ಮೋರ್ ದೆನ್ 150-200 ವರ್ಷನ್ಸ್ ಆಫ್ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿಬಿಟ್ಟಿದ್ರು ಒಂದು ಸಾಂಗಿಗೆ. ಅಷ್ಟು ಕೆಲಸ ಮಾಡಿದ್ರೆ ಇನ್ನೇನೋ ಬೇಕು ಅಂತ ಮಾಡ್ಕೊಂಡು ಅಲ್ಲೇನೋ ಇನ್ನೊಂದು ಸ್ವಲ್ಪ ಬೇಕು, ಇನ್ನೊಂದೇನೋ ರಿದಮ್ ಎಲಿಮೆಂಟ್ಸ್ ಇನ್ನೊಂದೇನೋ ಬೇಕು ಅಂತ. ಸೊ ಅಷ್ಟು ಎವಾಲ್ವ್ ಮಾಡ್ಕೊಂಡು ಅದಕ್ಕೇನೋ ಇನ್ನೊಂದಷ್ಟು ನ್ಯೂ ಏಜ್ ಬೇಕು, ಈಗಿನ ಟ್ರೆಂಡಿಂಗ್ ಏನೋ ಸೌಂಡ್ ಬರಬೇಕು. ಸೊ ಅಷ್ಟು ಮಾಡ್ಕೊಂಬಂದಾಗ ಒಂದು ಡೆಫಿನೆಟ್ಲಿ ಒಂದು ಬಿಗ್ ಎಕ್ಸೈಟ್ಮೆಂಟ್ ಇರುತ್ತೆ. ಅಷ್ಟು ಒಳ್ಳೆ ಸಬ್ಜೆಕ್ಟು, ಅಷ್ಟು ಒಳ್ಳೆ ಡೈಲಾಗ್ಸು, ಅಷ್ಟು ಒಳ್ಳೆ ಆ್ಯಕ್ಟರ್ಗಳು, ಸ್ಟಾರ್ ಕ್ಯಾಸ್ಟ್ ಇರುವಂಥ ಸಿನಿಮಾ. ಜೊತೆಗೆ ಎಸ್ಪೆಷಲಿ ಅಮ್ಮ ಇರುವಂಥ ಸಿನಿಮಾ, ಅವರ ಪ್ರೊಡಕ್ಷನ್ ಅಂದಾಗ ಎಸ್ಪೆಷಲಿ ಏನು ಮಾತಾಡೋಂಗಿಲ್ಲ. ಫುಲ್ ಎಕ್ಸೈಟ್ ಆಗಿದ್ದೀನಿ ಸಿನಿಮಾ ರಿಲೀಸ್ಗೆ. ಸಿನಿಮಾಗೋಸ್ಕರ ಕಾಯ್ತಿದ್ದೀವಿ, ನಾವು ಕೂಡ ಕಾಯ್ತಿದ್ದೀವಿ ಸರ್. ಮತ್ತೆ ಸಿಗೋಣ ಸಿನಿಮಾ ಬಿಡುಗಡೆ ನಂತರ ಸರ್. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.